यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯನವರಿಗೆ, ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ವಿದ್ಯಾರ್ಥಿ ಹೋರಾಟ ಜಯವಾಗಲಿ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್, ನಮ್ಮ ಹೋರಾಟಕ್ಕೆ ಜಯವಾಗಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಜಯವಾಗಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ, ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ, ವಿದ್ಯಾರ್ಥಿ ಚಳವಳಿ ಜಯವಾಗಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ, ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ, ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ, ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯನವರಿಗೆ, ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು, ಬಂತಪ್ಪ ಬಂತು ಮೆಡಿಕಲ್ ಕಾಲೇಜ್ ಬಂತು, ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು, ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ, ನಮ್ಮ ಹೋರಾಟಕ್ಕೆ ಜಯವಾಗಲಿ, ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ. ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಬಹು ದಿನಗಳ ಬೇಡಿಕೆಯಾದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬಾ ವರ್ಷಗಳಿಂದ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ವಿ. ಆ ಹೋರಾಟ ಇವತ್ತು ನಮಗೆ ಇವತ್ತು ಯಶಸ್ವಿ ಆಗಿದೆ ಒಂದು ಹಂತದಲ್ಲಿ ಅಂತೇಳಿ ಇವತ್ತು ಹೇಳಲಿಕ್ಕೆ ನಾವು ಇವತ್ತು ತುಂಬಾ ವಿಜೃಂಭಣೆಯಿಂದ ಇವತ್ತು ಇಷ್ಟಪಡ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯ ಒಂದು ಜನರ ಹೋರಾಟವಾಗಿ ರೂಪುಗೊಂಡಿರ್ತಕ್ಕಂಥ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹೋರಾಟ ಸುಮಾರು ದಿನಗಳಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಿ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಸಿಗುವಂತ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಯಶಸ್ವಿಯಾಗಿದೆ. ನಿನ್ನೆ ಹಾವೇರಿಯಲ್ಲಿ ಮಾನ್ಯ ನಮ್ಮ ಕರ್ನಾಟಕದ CM ಆದಂತ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಇಡೀ ಜಿಲ್ಲೆ ಜನತೆಗೆ ಮತ್ತು ವಿಜಯಪುರ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಒಂದು ಸಂತೋಷ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅಭಿನಂದನೆ ಪಡುವಂತ ಒಂದು ವಿಚಾರ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ. ಇವತ್ತು ನಮ್ಮ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ನಾವೆಲ್ಲರೂ ಕೂಡ ಈ ಒಂದು ಮೆಡಿಕಲ್ ಕಾಲೇಜು ಶೋಷಿತ ಸಮುದಾಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇವತ್ತು ಜಿಲ್ಲೆಯ ಜನತೆಗೆ ಒಳಿತಾಗುವಂತ ಒಂದು ಘೋಷಣೆಯನ್ನ ಇವತ್ತು ಸರ್ಕಾರ ಮಾಡಿದೆ. ನಮ್ಮ ಒಂದು ಘೋಷಣೆಯನ್ನ ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ತಾವೇನು ಇವತ್ತು ಘೋಷಣೆ ಮಾಡಿದ್ರೆ ಈ ಒಂದು ಸರ್ಕಾರಕ್ಕಾಗ್ಲಿ ಇವತ್ತು ತಮ್ಮ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಮೆಡಿಕಲ್ ಕಾಲೇಜು ಹೋರಾಟದ ಒಂದು ವಿದ್ಯಾರ್ಥಿ ಯುವ ಜನರಾಗಿ ನಾವು ಇವತ್ತು ವಿಜಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಇವತ್ತು ಈ ಒಂದು ಮೆಡಿಕಲ್ ಕಾಲೇಜು ಹೋರಾಟ ಇವತ್ತು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಈ ಜಿಲ್ಲೆಯ ಸಮಸ್ತ ಎಲ್ಲ ಹೋರಾಟಗಾರರು, ಎಲ್ಲ ಚಳವಳಿಗಾರರು, ಪತ್ರಕರ್ತರಾಗಿರ್ಬೋದು, ಚಿಂತಕರಾಗಿರ್ಬೋದು, ಸುಮಾರು ಹಗಲು ಎನ್ನದೆ ರಾತ್ರಿ ಎನ್ನದೆ 107 ದಿನಗಳ ಕಾಲ ಇವತ್ತು ಈ ಹೋರಾಟಕ್ಕೆ ಶ್ರಮಿಸಿದ್ದಾರೆ. ಸುಮಾರು ಜನ ಇವತ್ತು ಜೈಲಿನಲ್ಲಿ ಕೂಡ ಇವತ್ತು ಕೇಸ್ ಹಾಕೊಂಡು ಇವತ್ತು ಜೈಲ್ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಅಭಿನಂದನೆಗಳನ್ನ ವಿಶೇಷವಾಗಿ ಜೈಲಿನಲ್ಲಿರ್ತಕ್ಕಂಥ ಅನಿಲ್ ಹೊಸಮನಿ ಸರ್ ಆಗಿರ್ಬೋದು, ಉಳಿದ ಎಲ್ಲ ಹೋರಾಟಗಾರರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಶಸ್ವಿ ಆಗಿರ್ಬೋದು ಈ ಹೋರಾಟದ ಒಂದು ಈ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರಿಗೆ ಮತ್ತು ಹೋರಾಟಗಾರರಿಗೆ ಸಲ್ಲಿಸ್ತದೆ ಅಂತೇಳಿ ಇವತ್ತು ಈ ಒಂದು ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ಹೇಳಲು ನಾವು ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಈಗ 6 ಜನ ಜೈಲಿನಲ್ಲಿ ಇದ್ದಾರಲ್ಲ, ಅವ್ರ ಬಿಡುಗಡೆ ಬಗ್ಗೆ ಏನ್ ಹೇಳ್ತಾರೆ? ಇವತ್ತು ಏನು 6 ಜನ ನಮ್ಮ ಒಂದು ಹೋರಾಟಗಾರರು ಹಿರಿಯ ಜೀವಿಗಳು ಇವತ್ತು ಜೈಲಿನಲ್ಲಿ ಇದಾರಲ್ಲ, ಇವತ್ತು ಈ ಒಂದು ಹೋರಾಟಕ್ಕಾಗಿ ಈ ಒಂದು
ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಹೋರಾಟ ಮಾಡಿ ಜೈಲಿನಲ್ಲಿದ್ದಾರೆ. ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿ ಆಗಿದೆ. ಅವರನ್ನ ಬೇಗವಾಗಿ ಈ ಒಂದು ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಬೇಷರತ್ತಾಗಿ ಅವರನ್ನ ಬಿಡುಗಡೆ ಮಾಡಬೇಕು. ಅವರನ್ನ ಬಿಡುಗಡೆ ಮಾಡಿದ ತಕ್ಷಣ ನಾವು ಈ ಒಂದು ವಿಜೃಂಭಣೆನ ಈ ಜಿಲ್ಲೆಯಾದ್ಯಂತ ಅವರನ್ನ ವಿಜೃಂಭಣೆಯಾಗಿ ಬರಮಾಡಿಕೊಂಡು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿಜಯೋತ್ಸವನ ಆಚರಣೆ ಮಾಡುತ್ತೇವೆ. ಆ ಒಂದು ವಿಜಯೋತ್ಸವದಲ್ಲಿ ಜಿಲ್ಲೆಯ ನಾಡಿನ ಎಲ್ಲಾ ವಿದ್ಯಾರ್ಥಿ ಯುವ ಜನರು ಭಾಗಿಯಾಗಿ ಅವರನ್ನ ಸ್ವಾಗತಿಸ್ತೀವಿ ಅಂತೇಳಿ ಈ ಒಂದು ವಿಜಯೋತ್ಸವ ಮೂಲಕ ಮತ್ತೊಮ್ಮೆ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಹಾಗಾದ್ರೆ ಅಧಿಕೃತ ಘೋಷಣೆ ಯಾವಾಗ ಇವತ್ತು ನಾವಿವತ್ತು ಸರ್ಕಾರಕ್ಕೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಇವತ್ತು ಸಿದ್ದರಾಮಯ್ಯನವರು ನೀವೇನು ಇವತ್ತು ಘೋಷಣೆ ಮಾಡಿದ್ದೀರಿ, ನಿಮ್ಮ ಒಂದು ಅವಧಿ ಒಳಗಡೆನೆ ಅದು ಅಡಿಗಲ್ ಸಮಾರಂಭನೂ ಆಗ್ಲಿ, ನಿಮ್ಮ ನೇತೃತ್ವ ಒಳಗಡೆನೆ ಆ ಒಂದು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ಒಂದು ಒಳ್ಳೆಯ ಒಂದು ಗಳಿಗೆ ಬರ್ಲಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೇನೆ. ಹಾಗಾದ್ರೆ ನಾಳೆ ಬರ್ತಾ ಇದ್ದಾರೆ ಸಿಎಂ ಅವರು, ಅವ್ರೇನು ಅಧಿಕೃತ ಘೋಷಣೆ ಮಾಡಬೇಕು ನಮ್ಮ ಬೇಡಿಕೆ ಇದೆ. ಆಲ್ರೆಡಿ ಈಗ ಅಧಿಕೃತ ಘೋಷಣೆಯನ್ನೇ ಮಾಡಿದ್ದಾರೆ. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಇವತ್ತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ವೇದಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಸಿಎಂ ಘೋಷಣೆ ಮಾಡೋದಪ್ಪ ಅಂತಂದ್ರೆ ಅದು ಫೈನಲ್, ಅದು ಘೋಷಣೆ ಮಾಡಿರ್ತಕ್ಕಂಥ ಒಂದು ವೇದ ವಾಕ್ಯ ಇದ್ದಂಗೆ ಘೋಷಣೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಘೋಷಣೆ ಮಾಡ್ತಕ್ಕಂಥ ಒಂದು ಸಂಭವ ಇದೆ. ಆದ್ರೂ ಕೂಡ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ವಿಶೇಷವಾಗಿ ಅದರ ಒಂದು ಪ್ರಯೋಜಿತವಾಗಿ ಪ್ರಾರಂಭ ಮಾಡುವಂತ ಒಂದು ಕಾರ್ಯ ಕೂಡ ತಮ್ಮಿಂದ ಯಶಸ್ವಿ ಆಗ್ಲಿ, ತಮ್ಮ ಒಂದು ಅವಧಿ ಒಳಗಡೆನೆ ಅದು ಒಂದು ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಯುವ ಜನರ ಬೇಡಿಕೆ ಆಗಿದೆ. ತಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಕೂಡ ಆಗಿದೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬಹುದಿನದ ಬೇಡಿಕೆ ಆಗಿರುವಂತ ಸರ್ಕಾರಿ ವೇದಿಕೆ ಕಾಲೇಜು ಮಾಡಬೇಕಂತ ಹೇಳಿ ವಿದ್ಯಾರ್ಥಿ ಯುವ ಜನರ ಬೇಡಿಕೆ ಇತ್ತು. ಅದರ ಪ್ರಯುಕ್ತವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆಯನ್ನ ಮಾಡಿದ್ದಾರೆ, ಆ ಘೋಷಣೆಯಾಗಿ ವಿದ್ಯಾರ್ಥಿ ಯುವ ಜನರ ಪರವಾಗಿ ಅವರಿಗೆ ಮೊದಲನೇದಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಹಾಗೂ ಮಾನ್ಯ MB ಪಾಟೀಲ್ ಸಾಹೇಬರು ಕೂಡ ಮೊದಲನೇದಾಗಿ ವಿದ್ಯಾರ್ಥಿ ಯುವ ಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಇದು ವಿದ್ಯಾರ್ಥಿ ಯುವ ಜನರ ಹೋರಾಟ. ಈ ವಿದ್ಯಾರ್ಥಿ ಯುವ ಜನರ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ವೇದಿಕೆ ಕಾಲೇಜು ವಿಜಯಪುರ ಜಿಲ್ಲೆಗೆ ಘೋಷಣೆ ಆಗಿದೆ. ಆ ಘೋಷಣೆ ಪ್ರಯುಕ್ತವಾಗಿ ಇಂದು ವಿದ್ಯಾರ್ಥಿ ಯುವ ಜನರು ಸೇರಿಕೊಂಡು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಮುಂದ್ಗಡೆ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡಿದ್ದೇವೆ. ಈ ವಿಜಯೋತ್ಸವದ ಆಚರಣೆಯನ್ನ ವಿದ್ಯಾರ್ಥಿ ಯುವ ಜನರು ಸಂಭ್ರಮಿಸುತ್ತದೆ. ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರು ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮುಖಾಂತರವಾಗಿ ಮತ್ತೊಂದು ಬೇಡಿಕೆಯನ್ನ ಹೇಳಲು ಇಷ್ಟಪಡ್ತೇವೆ. ಇದು ಬರೀ ಘೋಷಣೆ ಆಗಬಾರದು. ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಬೇಗನೆ ವಿದ್ಯಾರ್ಥಿ ಯುವ ಜನರ ಒಂದು ಬೇಡಿಕೆಯನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಇನ್ನೊಂದು ಸಂಭ್ರಮ ಆಚರಣೆ ಮಾಡಲು ತಾವು ಅನುವು ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ. ಇದು ತಮ್ಮ ಅವಧಿಯಲ್ಲೇ ಕೂಡ ವಿದ್ಯಾರ್ಥಿ ಯುವ ಜನರ ಒಂದು ಬೇಡಿಕೆ ಆಗಿರುವಂತಹ ಸರ್ಕಾರಿ ವೇದಿಕೆ ಕಾಲೇಜನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಮತ್ತು ಉದ್ಘಾಟನೆ ಕೂಡ ತಾವೇ ತಮ್ಮ ಅವಧಿಯಲ್ಲೇ ಮಾಡಬೇಕೆಂದು ಈ ಮಾಧ್ಯಮಗಳ ಮುಖಾಂತರವಾಗಿ ನಾವು ವಿದ್ಯಾರ್ಥಿ ಯುವ ಜನರು ಒತ್ತಾಯಿಸ್ತೇವೆ. ದಲಿತ ವಿದ್ಯಾರ್ಥಿ ಪರಿಷತ್, महादेव चलवादी। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।